ಕರ್ತನಲ್ಲಿ ಪ್ರಿಯರೇ, ನಿಮಗೆಲ್ಲರಿಗೂ ಆಸರೆ ಟಿ ವಿ ಅರ್ಪಿಸುವ 7 ಸಭೆಗಳು ಎಂಬ ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ಅನೇಕ ಸಂಚಿಕೆಗಳಿಂದ ನಾವು ಪ್ರಕಟಣೆ ಪುಸ್ತಕದ 2-3 ಅಧ್ಯಾಯಗಳಲ್ಲಿ ಕಾಣುವ 7 ಸಭೆಗಳ ಸಂದೇಶವನ್ನು ಕ್ರಮಬದ್ಧವಾಗಿ ಕಲಿಯುತ್ತಾ ಇದ್ದೇವೆ. ಇವತ್ತು ನಾವು ಕಳೆದ ಸಂಚಿಕೆಗಳಲ್ಲಿ 5 ಸಭೆಗಳ ವಿವರವನ್ನು ಕಲಿತು 6ನೆಯ ಸಭೆಯಾದ ಫಿಲದೆಲ್ಫಿಯಾ ಸಭೆಯ ಸಂದೇಶವನ್ನು ಧ್ಯಾನ ಮಾಡುವುದಕ್ಕಾಗಿ ಹೋಗ್ತಾ ಇದ್ದೇವೆ. ಬಹಳ ಪ್ರಾರ್ಥನೆಯೊಂದಿಗೆ ನಮಗೆ ಈ ವಾಕ್ಯಗಳನ್ನು ಗಮನಿಸೋಣ. 7 ಸಭೆಗಳಲ್ಲಿ 6ನೆಯ ಸಭೆಯಾಗಿದೆ ಫಿಲದೆಲ್ಫಿಯಾ ಸಭೆ. ಈ ಸಭೆಯ ಕುರಿತು ಅದರ ಒಂದು ಸಂಕ್ಷಿಪ್ತ ವಿವರಣೆ ನಾನು ಕೊಡುವುದಕ್ಕಾಗಿ ಬಯಸ್ತೇನೆ. ಫಿಲದೆಲ್ಫಿಯಾ ಸಭೆಗೆ ನಾನು ಕೊಡುವಂಥ ಹೆಸರು ನಂಬಿಗಸ್ತ ಸಭೆ ಅಥವಾ ಸುವಾರ್ತೆ ಸಾರುವ ಸಭೆ. ಫಿಲದೆಲ್ಫಿಯಾ ಈಸ್ ಎ ಮಿಷನರಿ ಚರ್ಚ್. ಸುವಾರ್ತೆಗೋಸ್ಕರ ಬಾಗಿಲುಗಳನ್ನು ತೆರೆಯಲ್ಪಟ್ಟಂತಹ ಒಂದು ಸಭಾ ಕಾಲಘಟ್ಟವಾಗಿತ್ತು ಫಿಲದೆಲ್ಫಿಯಾ ಸಭಾ ಕಾಲಘಟ್ಟ. ಅಂದರೆ ಕಳೆದ ಸಾರ್ದೀಸಿನ ಸಭೆಯ ಕುರಿತಾಗಿ ನಾವು ಕಲಿತಾಗ ದ ಟೈಮ್ ಆಫ್ ರಿಫಾರ್ಮೇಷನ್, ನವೋತ್ಥಾನದ ಉಜ್ಜೀವನದ ಕಾಲ ಆರಂಭವಾಗಿತ್ತು. ಅನಂತರದ ಕಾಲವೆಂಬುವಂಥದ್ದು ಸುವಾರ್ತೆ ಹಬ್ಬಿದಂತಹ ಕಾಲವಾಗಿತ್ತು. ಈ ಸಭೆಗೆ ಅನುಗುಣವಾಗಿ ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಕಾಣುವ 6ನೆಯ ಸಾಮ್ಯ, ಮುತ್ತಿನ ಸಾಮ್ಯ, ಪ್ಯಾರಬಲ್ ಆಫ್ ದ ಪರ್ಲ್ ಆಫ್ ಗ್ರೇಟ್ ಪ್ರೈಸ್, ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯದ 45-46 ವಾಕ್ಯಗಳಲ್ಲಿ ಆ ಸಾಮ್ಯವನ್ನು ನಾವು ಕಾಣುತ್ತೇವೆ. ಒಬ್ಬ ಮನುಷ್ಯನು ಬೆಲೆ ಬಾಳುವ ಮುತ್ತನ್ನು ಕೊಂಡು ತನಗಿರುವುದನ್ನೆಲ್ಲ ಮಾರಿ ಅದನ್ನು ತನ್ನ ವಶ ಮಾಡಿಕೊಂಡಂತಹ ಆ ಉದಾಹರಣೆ. ಪರಲೋಕ ರಾಜ್ಯ ಬೆಲೆಯುಳ್ಳ ಒಂದು ಮುತ್ತಿಗೆ ಹೋಲಿಸಿ ಸ್ವಾಮಿ ಹೇಳುತ್ತಿದ್ದಾನೆ. ಪರಲೋಕ ರಾಜ್ಯವೆಂಬ ಬೆಲೆಯುಳ್ಳ ಮುತ್ತನ್ನು ಈ ಲೋಕದ ವಸ್ತುಗಳನ್ನು ಮಾರಿ ನಾವು ಕೊಂಡುಕೊಳ್ಳಬೇಕು. ಈ ಲೋಕದ ವಸ್ತುಗಳನ್ನು ಸಂಪಾದಿಸುವುದಕ್ಕೋಸ್ಕರ ನಾವು ಪರಲೋಕ ರಾಜ್ಯವೆಂಬ ಬೆಲೆಯುಳ್ಳ ಮುತ್ತನ್ನು ನಷ್ಟಪಡಿಸಬಾರ್ದು. ಈ ಮಣ್ಣಿಗಾಗಿ ನಾವು ಮಾಣಿಕ್ಯವನ್ನು, ಮುತ್ತನ್ನು ನಾವು ಕಳ್ಕೊಳ್ಬಾರ್ದು. ಈ ಲೋಕದ ಸ್ಥಾನ, ಮಾನ, ಸಂಪತ್ತು ಇವುಗಳಿಗಾಗಿ ನಾವು ಪರಲೋಕ ರಾಜ್ಯವನ್ನು ಕಳ್ಕೊಳ್ಬಾರ್ದು ಎಂಬುದು ಸಾಮ್ಯದಿಂದ ತನ್ನ ಕೇಳುಗರಿಗೆ ಅರ್ಥ ಮಾಡಿಸಿಕೊಳ್ತಿದ್ದಾನೆ. ಫಿಲದೆಲ್ಫಿಯಾ ಎಂಬ ಪದದ ಅರ್ಥ ಸಹೋದರ ಪ್ರೀತಿ, ಬ್ರದರ್ಲಿ ಲವ್ ಎಂಬುದಾಗಿ. ಫಿಲಡೆಲ್ಫಿಯಾ ಅಥವಾ ಫಿಲದೆಲ್ಫೋಸ್ ಎಂಬ ಪದದಿಂದ ಫಿಲದೆಲ್ಫಿಯಾ, ಸಹೋದರನನ್ನು ಪ್ರೀತಿಸುವನು ಎಂಬುದಾಗಿ ಆ ಪದದ ಅರ್ಥ, ಬ್ರದರ್ಲಿ ಲವ್. ಈ ಫಿಲದೆಲ್ಫಿಯಾ ಸಭಾ ಕಾಲವನ್ನು ನಾವು ಸಭಾ ಚರಿತ್ರೆಗೆ ಹೋಲಿಸಿ ಕಲಿಯುವಾಗ 1700ರಿಂದ 1900ರ ಆ ಕಾಲಘಟ್ಟವನ್ನು ನಾವು ಫಿಲದೆಲ್ಫಿಯಾ ಸಭಾ ಕಾಲಘಟ್ಟ ಎಂಬುದಾಗಿ ಕರೆಯುತ್ತೇವೆ. 1700ರಿಂದ 1900ರ ತನಕ, ಅಂದರೆ ಹೆಚ್ಚು ಕಡಿಮೆ 3 ಶತಮಾನಗಳ ಆ ಕಾಲವನ್ನು ನಾವು ಫಿಲದೆಲ್ಫಿಯಾ ಸಭಾ ಕಾಲ ಎಂಬುದಾಗಿ ಕರೆಯುತ್ತೇವೆ. ಈ ಕಾಲಘಟ್ಟದಲ್ಲಿ ಉಂಟಾದಂತಹ ಸಭೆಯ ಆತ್ಮಿಕ ಅನುಭವ ಎಂಬುವಂಥದ್ದು ಸಾರ್ವತ್ರಿಕ ಸುವಾರ್ತೀಕರಣ, ಯೂನಿವರ್ಸಲ್ ಇವಾಂಜಲೈಸೇಷನ್. 1700ರಿಂದ ಸಭಾ ಚರಿತ್ರೆಯಲ್ಲಿ ದೊಡ್ಡ ಬದಲಾವಣೆಗಳುಂಟಾಯಿತು. ಅನೇಕ ಮಿಷನರಿಗಳು ಲೋಕದಾದ್ಯಂತಹ ಸುವಾರ್ತೆ ಸಾರುವುದಕ್ಕೆ ಹೆಚ್ಚು ಆರಂಭಿಸಿದ್ದು 700-800ಗಳಲ್ಲಿ, 900ರಲ್ಲೂ ಅದು ಮುಂದುವರಿಯಿತು. ಈ ಕಾಲಘಟ್ಟ ಸುವಾರ್ತೀಕರಣದ ಒಂದು ಕಾಲವಾಗಿ ನಾವು ಪವಿತ್ರ ಬೈಬಲ್ನಲ್ಲಿ ಕಲಿಯುವುದಕ್ಕಾಗಿ ಸಾಧ್ಯ. ಇಷ್ಟು ಹೇಳಿ ನಾನು ಈ ಸಭೆಯ ವಿಚಾರವಾಗಿ ಕೆಲವೊಂದು ಸಂಗತಿಯನ್ನು ತಿಳಿಸುವುದಕ್ಕಾಗಿ ನಾನು ಬಯಸ್ತೇನೆ. ಅದಕ್ಕಿಂತ ಮುಂಚೆ ಫಿಲದೆಲ್ಫಿಯಾ ಪಟ್ಟಣದ ಬಗ್ಗೆ ಕೆಲವೊಂದು ಸಂಗತಿಗಳನ್ನು ನಮಗೆ ಕಲಿಯೋಣ. ಫಿಲದೆಲ್ಫಿಯಾ ಪಟ್ಟಣದ ಬಗ್ಗೆ ನಾನು 3 ಪ್ರಧಾನ ಸಂಗತಿಯನ್ನು ನಿಮಗೆ ಹೇಳುವುದಕ್ಕಾಗಿ ಬಯಸ್ತೇನೆ. ಒಂದನೇದಾಗಿ, ಈ ಪಟ್ಟಣ ಸಹೋದರನ ಸ್ಮರಣಾರ್ಥವಾಗಿ ಕಟ್ಟಿದಂತಹ ಒಂದು ಪಟ್ಟಣ.
ನೈಸರ್ಗಿಕ ವಿಪತ್ತು ಆಗಾಗ ಸಂಭವಿಸುತ್ತಿದ್ದಂತಹ ಒಂದು ಪಟ್ಟಣ. ಅದು ಮಾತ್ರವಲ್ಲ, ಅನೇಕ ಹೆಸರುಗಳಿದ್ದಂತಹ ಒಂದು ಪಟ್ಟಣವಾಗಿತ್ತು ಈ ಫಿಲದೆಲ್ಫಿಯಾ ಪಟ್ಟಣ. ಈ ಪಟ್ಟಣದ ಕೆಲವೊಂದು ಹಿನ್ನೆಲೆ ಕಲಿಯುವುದರಿಂದ ನಮಗೆ ಇದರಲ್ಲಿರುವ ಆತ್ಮಿಕ ಸಂದೇಶ ಬೇಗನೆ ಅರ್ಥ ಆಗ್ತದೆ. ಯಾಕಂದರೆ ದೇವರು ಆಯಾ ಸಭೆಗಳಿಗೆ ಸಂದೇಶವನ್ನು ಬರೆಯುವಾಗ ಆ ಸಭೆಯ ಹಿನ್ನೆಲೆಯನ್ನು ನೋಡಿ ದೇವರು ಕೆಲವೊಂದು ಸಂಗತಿಯನ್ನು ಆ ಸಭೆಗೆ ಮಾತನಾಡುತ್ತಾ ಇದ್ದಾನೆ. ಇಲ್ಲಿ ನಾವು ಗಮನಿಸ್ತಕ್ಕಂತಹ ಪ್ರಧಾನವಾದಂತಹ ಸಂಗತಿ, ಈ ಪಟ್ಟಣ ಕಟ್ಟಿದ್ದು ಅಟ್ಲಸ್ ಸೆಕೆಂಡ್ ಎಂಬಂತಹ ಅರಸನಾಗಿದ್ದನು. ಈ ಪಟ್ಟಣ ತಾನು ಕಟ್ಟುವುದಕ್ಕೆ ಕಾರಣ ತನ್ನ ಸಹೋದರನಾದ ಯೂಮನಸ್ ಎಂಬಾತನ ಪ್ರೀತಿಯ ಸಲುವಾಗಿ, ಆತನ ಸ್ಮರಣೆಯನ್ನು ಉಳಿಸುವುದಕ್ಕಾಗಿ ಈ ಪಟ್ಟಣವನ್ನು ಕಟ್ಟಿ ಅದಕ್ಕೆ ಫಿಲದೆಲ್ಫೋಸ್ ಅಥವಾ ಇಂದಿನ ಫಿಲದೆಲ್ಫಿಯಾ ಎಂಬ ಹೆಸರನ್ನು ಹಾಕ್ತಾ ಇದ್ದಾನೆ. ಈ ಪಟ್ಟಣ ಸಾರ್ದಿಸ್ ಪಟ್ಟಣದಿಂದ 28 ಮೈಲಿ ಉತ್ತರ ದಕ್ಷಿಣವಾಗಿ ಸ್ಥಿತಿಗೊಂಡಿದೆ. 7 ಪಟ್ಟಣಗಳಲ್ಲಿ, ಅಂದರೆ 7 ಸಭೆಗಳ ಏನು ಪಟ್ಟಣವಿದೆ, ಅದರಲ್ಲಿ ಅತಿ ಕಿರಿದಾದಂತಹ ಸಣ್ಣದಾದಂತಹ ದ ಯಂಗೆಸ್ಟ್ ಆ್ಯಂಡ್ ಸ್ಮಾಲೆಸ್ಟ್ ಎಂಬುದಾಗಿ, ಅಂದರೆ ಬಹಳ ಕಿರಿಯದು ಹಾಗೂ ಇತ್ತೀಚಿನ ಕಟ್ಟಲ್ಪಟ್ಟಂತಹ ಒಂದು ಪಟ್ಟಣವಾಗಿತ್ತು ಫಿಲದೆಲ್ಫಿಯಾ. ಪರ್ಗಮದ ರಾಜನಾದ ಅಟ್ಲಸ್ ಎರಡನೆಯವನು, ಅಂದರೆ BC 159ರಿಂದ 138 ಕಾಲದಲ್ಲಿ ಅಟ್ಲಸ್ ಎಂಬಂತಹ ಪೆರ್ಗಮದ ಅರಸ ಇದನ್ನು ಕಟ್ತಾ ಇದ್ದಾನೆ. ಕಟ್ಟಿದರ ಕಾರಣ ತನ್ನ ಸಹೋದರನಾದ ಯೂಮನಸ್ನ ನೆನಪಿಗಾಗಿ ಅದನ್ನು ಕಟ್ಟಿ ಅದಕ್ಕೆ ಫಿಲದೆಲ್ಫೋಸ್ ಎಂಬ ಹೆಸರು ಹಾಕ್ತಾ ಇದ್ದಾನೆ. ಫಿಲದೆಲ್ಫೋಸ್ ಅಥವಾ ಫಿಲದೆಲ್ಫಿಯಾ ಎಂಬ ಪದದ ಅರ್ಥ ದ ಒನ್ ಹೂ ಲವ್ಸ್ ಹಿಸ್ ಬ್ರದರ್, ತನ್ನ ಸಹೋದರನನ್ನು ಪ್ರೀತಿಸುವವನು ಎಂಬುದಾಗಿ ಈ ಪಟ್ಟಣದ ಹೆಸರು. ನಾವು ದೇವರ ವಾಕ್ಯವನ್ನು ಕಲಿಯುವಾಗ ಯೇಸು ಕ್ರಿಸ್ತನು ಯೋಹಾನ ಸುವಾರ್ತೆ 13ನೇ ಅಧ್ಯಾಯದ 34ನೇ ವಾಕ್ಯದಲ್ಲಿ ಹೇಳಿದಂತಹ ಒಂದು ಮಾತು ನನ್ನ ನೆನಪಿಗೆ ಬರುತ್ತಾ ಇದೆ. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನೀವು ಒಬ್ಬರನ್ನೊಬ್ಬರು ಪ್ರೀತಿಸುವುದರಿಂದಲೇ ನೀವು ನನ್ನ ಶಿಷ್ಯರು ಎಂಬುದಾಗಿ ಲೋಕ ಅರ್ಥ ಮಾಡಿಕೊಳ್ಳುವಂಥದ್ದು. ತನ್ನ ಸಹೋದರನನ್ನು ಪ್ರೀತಿಸದೆ ಅಥವಾ ಕಾಣುವ ತನ್ನ ಸಹೋದರನನ್ನು ಪ್ರೀತಿಸದೆ ಕಾಣದೇ ಇರುವ ದೇವರನ್ನು ಪ್ರೀತಿಸುವುದಕ್ಕೆ ಸಾಧ್ಯವೇ? ಸಹೋದರ ಪ್ರೀತಿ, ಬ್ರದರ್ಲಿ ಲವ್ ಬಹಳ ಮುಖ್ಯ. ಯೇಸು ಕ್ರಿಸ್ತನ ಬಳಿಯಲ್ಲಿ ಒಮ್ಮೆ ಒಬ್ಬ ಫರಿಸಾಯನು ಬಂದು ಧರ್ಮಶಾಸ್ತ್ರದಲ್ಲಿ ಅತಿ ಮುಖ್ಯವಾದ ಆಜ್ಞೆ ಯಾವುದೆಂಬುದಾಗಿ ಕೇಳಿದಾಗ ಯೇಸು ಕ್ರಿಸ್ತನು ಅವನಿಗೆ ಹೇಳಿದ ಭಾಗ ಮತ್ತಾಯ 24ರಲ್ಲಿ, ನಿನ್ನ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಆತ್ಮನಿಂದ ಪ್ರೀತಿಸಬೇಕು. ಅದರಂತೆ ನಿನ್ನ ಸಹೋದರನನ್ನು ನಿನ್ನಂತೆ ಪ್ರೀತಿಸಬೇಕು. ಅವನು ಒಂದು ಆಜ್ಞೆ ಕೇಳಿ ಬಂದದ್ದು. ಸ್ವಾಮಿ ಅವನಿಗೆ ಧರ್ಮಶಾಸ್ತ್ರವನ್ನು ಸಂಪೂರ್ಣವಾಗಿ ಸಂಕ್ಷಿಪ್ತಗೊಳಿಸಿ 2 ಆಜ್ಞೆಯನ್ನು ಹೇಳುತ್ತಿದ್ದಾನೆ. ಒಂದು, ಲವ್ ವಿತ್ ಗಾಡ್ ಆ್ಯಂಡ್ ಲವ್ ವಿತ್ ಯುವರ್ ಬ್ರದರ್, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕು. ಅಂದರೆ ದೇವರೊಂದಿಗಿರುವ ಪ್ರೀತಿಯ ಹಾಗೆ ಮುಖ್ಯವಾಗಿದೆ ನಮ್ಮೊಳಗಿರತಕ್ಕಂತಹ ಪ್ರೀತಿ. ಆ ಸಹೋದರ ಪ್ರೀತಿ ಇದ್ದರೆ ಮಾತ್ರವೇ ದೇವರನ್ನ ನಮಗೆ ಪ್ರೀತಿಸುವುದಕ್ಕೆ ಸಾಧ್ಯ. ಈ ಪಟ್ಟಣದ ಬಗ್ಗೆ ನಾವು ಮುಂದೆ ನೋಡುವುದಾದರೆ, ಈ ಪಟ್ಟಣಕ್ಕೆ ನೈಸರ್ಗಿಕವಾದಂತಹ ವಿಪತ್ತುಗಳು ಆಗಾಗ ಸಂಭವಿಸ್ತಾ ಇತ್ತು ಎಂಬುದಾಗಿ ಚರಿತ್ರೆಗಾರರು ಹೇಳ್ತಾ ಇದ್ದಾರೆ. ಭೂಕಂಪ ಉಂಟಾಗುವುದರ ನಿಮಿತ್ತ ಈ ಪಟ್ಟಣ ಕಡವಲ್ಪಡುತ್ತಿತ್ತು, ಮತ್ತೆ ಅದನ್ನು ಕಟ್ತಾ ಇದ್ದರು. ನಾವು ಈ ಸಂದೇಶವನ್ನು ಕಲಿಯುವಾಗ 12ನೇ ವಾಕ್ಯದಲ್ಲಿ ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ ಎಂಬ ಆ ಪದ ಉಪಯೋಗಿಸಲಿಕ್ಕೆ ಕಾರಣ, ಪದೇ ಪದೇ ಭೂಕಂಪ ಬರುವಾಗ ಜನ ಅಲ್ಲಿಂದ ಓಡಿ ಹೋಗ್ತಾ ಇದ್ರು. ಮತ್ತೆ ಕಟ್ಟಿ ಜನರನ್ನು ಕರೆಯುವಾಗ ಅವರು ಬರ್ತಾಯಿದ್ರು. ಹೀಗೆ ಅನೇಕ ಸಾರಿ ಆದಾಗ ಜನರಿಗೆ ಅಲ್ಲಿ ಇರುವುದಕ್ಕೆ ಹೆದರಿಕೆ ಆಗ್ತಾಯಿತ್ತು ಆ ಪಟ್ಟಣದಲ್ಲಿ. ಆದ್ದರಿಂದ ದೇವರು ಆ ಪಟ್ಟಣದ ಜನರಿಗೆ ಹೇಳ್ತಿದ್ದಾರೆ, ಇನ್ನು ಮುಂದೆ ಅದರೊಳಗಿಂದ ನೀನು ಹೋಗುವುದೇ ಇಲ್ಲ, ಅಂದರೆ ನಾನು ನಿನ್ನನ್ನು ಅಲ್ಲಿ ಸ್ಥಿರಪಡಿಸ್ತೇನೆ ಎಂಬಂತಹ ಮಾತು ಈ ನೈಸರ್ಗಿಕವಾದ ವಿಪತ್ತು ಆ ಪಟ್ಟಣದಲ್ಲಿ ಸಂಭವಿಸುವುದರ ಹಿನ್ನೆಲೆಯಲ್ಲಿ ದೇವರಾತ್ಮನು ಅಲ್ಲಿನ ದೇವಜನರಿಗೆ ಹೇಳಿರುವುದಾಗಿ ನಾವು ಕಾಣುವುದಕ್ಕಾಗಿ ಸಾಧ್ಯ. ಅದು ಮಾತ್ರವಲ್ಲ, ದ್ರಾಕ್ಷೆ ತೋಟಗಳು ಉಳ್ಳಂತಹ ಒಂದು ಪಟ್ಟಣವಾಗಿತ್ತು.
ದ್ರಾಕ್ಷಾರಸ, ಚರ್ಮದ ವಸ್ತುಗಳು ಮತ್ತು ಬಟ್ಟೆಗಳನ್ನು ಇವರು ಉತ್ಪಾದಿಸ್ತಾ ಇದ್ದರು. ಇನ್ನೊಂದು ಪ್ರತ್ಯೇಕತೆ, ಕ್ರಿಸ್ತಶಕ 19ರ ವೇಳೆಗೆ ಇಲ್ಲಿನ ಜನರು ತಮ್ಮ ಮಾತೃಭಾಷೆಯನ್ನು ಮರೆತು ಗ್ರೀಕ್ ಭಾಷೆಯನ್ನು, ಅದರ ಸಂಸ್ಕೃತಿಯನ್ನು ಸ್ವೀಕರಿಸಿದಾಗಿ ಚರಿತ್ರೆಯಲ್ಲಿ ನಾವು ಕಾಣುತ್ತೇವೆ. ಅಂದರೆ ಅವರು ತಮ್ಮ ಹಳೆಯ ಭಾಷೆ ಮತ್ತು ಸಂಸ್ಕೃತಿಯನ್ನು ಮರೆತು ಹೊಸ ಭಾಷೆ ಮತ್ತು ಸಂಸ್ಕೃತಿಗೆ ಒಗ್ಗಿ ಹೋದಂಥ ಒಂದು ಜನರಾಗಿದ್ದರು. ಈ ಪಟ್ಟಣದಲ್ಲಿ ಒಮ್ಮೆ ಭೂಕಂಪ ಉಂಟಾದಾಗ ತಿಬರ್ಯಸ್ ಕೈಸರ್ ಅಥವಾ ತಿಬರ್ಯದ ಕೈಸರನ್ನು ಬಂದು ಈ ಪಟ್ಟಣವನ್ನು ತಿರುಗಿ ಕಟ್ಟಿ ಅದಕ್ಕೆ ನಿಯೋ ಕೈಸರ್ ಎಂಬುದಾಗಿ ಹೆಸರು ಆಗ್ತಾ ಇದ್ದಾನೆ. ಅನಂತರ ಸ್ವಲ್ಪ ಕಾಲವಾದಾಗ ವೆಸ್ಪೇಷಿಯನ್ ಚಕ್ರವರ್ತಿ ಬಂದು ಅದಕ್ಕೆ ಫ್ಲಾವಿಯಾ ಎಂಬುದಾಗಿ ಹೆಸರು ಹಾಕ್ತಾ ಇದ್ದಾನೆ. ಹೀಗೆ ಇದಕ್ಕೆ ಮೊದಲಿದ್ದ ಹೆಸರು ಫಿಲದೆಲ್ಫೋಸ್, ಆಮೇಲೆ ಇದನ್ನು ನಿಯೋ ಕೈಸರ್ ಎಂಬುದಾಗಿ ಹೆಸರು ಹಾಕಿದರು, ಆಮೇಲೆ ಫ್ಲಾವಿಯಾ ಎಂಬುದಾಗಿ ಹೆಸರು ಹಾಕಿದರು. ಹೀಗೆ ಅನೇಕ ಅರಸರುಗಳು ಬಂದು ಪದೇ ಪದೇ ಹೊಸ ಹೊಸ ಹೆಸರನ್ನು ಹಾಕುತ್ತಾ ಇದ್ದರು. ದೇವರು ಹೇಳ್ತಾ ಇದ್ದಾನೆ, ನಾನು 12ನೇ ವಚನ, ನಾನು ನಿನಗೆ ಹೊಸ ಹೆಸರನ್ನು ಬರೆಯುವನು ಎಂಬುದಾಗಿ. ಆ ಹೊಸ ಹೆಸರನ್ನು ನಾನು ನಿನಗೆ ಬರೆಯುವನು ಎಂಬುದಕ್ಕೆ ಹೇಳುವುದಕ್ಕೆ ಕಾರಣ, ಪದೇ ಪದೇ ಅದರ ಹೆಸರು ಬದಲಾವಣೆಗೊಳ್ಳುತ್ತಾ ಇದ್ದದರಿಂದ ಅರಸರುಗಳು ಬಂದು ಹೊಸ ಹೆಸರನ್ನು ಹಾಕುತ್ತಾ ಇದ್ದಾಗಿಯೂ ಜನರು ಮಾತ್ರ ಫಿಲದೆಲ್ಫಿಯಾ ಅಥವಾ ಫಿಲದೆಲ್ಫೋಸ್ ಎಂಬ ಹಳೆಯ ಹೆಸರನ್ನೇ ಕರೆಯುತ್ತಾ ಇದ್ದದ್ದಾಗಿ ಚರಿತ್ರೆಗಾರರು ಹೇಳ್ತಾ ಇದ್ದಾರೆ. ಇಂದು ಈ ಪಟ್ಟಣ ಅಲ್ಲಾ ಶಹರ್ ಎಂಬ ಹೆಸರಿನಿಂದ ತಿಳಿಯಲ್ಪಡ್ತಾ ಇದೆ. ತುರ್ಕಿಯಲ್ಲಿರ್ತಕ್ಕಂಥ ಅಲ್ಲಾ ಶಹರ್ ಎಂಬಂತಹ ಪಟ್ಟಣವಾಗಿದೆ. ಈ ಪಟ್ಟಣವಾಗಿದೆ ಇಂದಿನ ಫಿಲದೆಲ್ಫೋಸ್ ಎಂಬಂತಹ ಪಟ್ಟಣ. ಈಗ ನಾವು ಈ ಪಟ್ಟಣದಲ್ಲಿರುವ ಸಭೆಯ ಸಂದೇಶಕ್ಕೆ ನಮಗೆ ಬರೋಣ. ಯೇಸು ಕ್ರಿಸ್ತನು ಈ ಪಟ್ಟಣದಲ್ಲಿರುವ ಸಭೆಗೆ ಪ್ರತ್ಯಕ್ಷಗೊಳ್ಳುವಂತಹ ರೀತಿ ಎರಡು ರೀತಿಯಲ್ಲಿ. ಒಂದು 7ನೇ ವಾಕ್ಯದಲ್ಲಿ ಪರಿಶುದ್ಧನು, ಸತ್ಯವಂತನು ಹಾಗೂ ದಾವೀದನ ಬೀಗದ ಕೈಯುಳ್ಳವನಾಗಿ. ಅಂದರೆ ಈ ಎರಡು ಸಂಗತಿ, ಒಂದು ಮಾಸ್ಟರ್ಸ್ ಆಟ್ರಿಬ್ಯೂಟ್, ದೇವರ ಆಟ್ರಿಬ್ಯೂಟ್ಸನ್ನು, ದೇವರ ಸ್ವಭಾವ ವೈಶಿಷ್ಟ್ಯತೆಯನ್ನು ತಿಳಿಸುವಂತಹ ಒಂದು ರೀತಿ, ಹಾಗೂ ಮಾಸ್ಟರ್ಸ್ ಅಥಾರಿಟಿ, ನಮ್ಮ ಯಜಮಾನನ ಅಧಿಕಾರ, ಯಜಮಾನನ ಸ್ವಭಾವ ವೈಶಿಷ್ಟ್ಯತೆ ಮತ್ತು ಯಜಮಾನನ ಅಧಿಕಾರವನ್ನು ಸೂಚಿಸುವಂತಹ ಎರಡು ರೀತಿಯಲ್ಲಿ ಸ್ವಾಮಿ ಈ ಸಭೆಗೆ ಕಾಣಿಸಿಕೊಳ್ತಾ ಇದ್ದಾನೆ. ಒಂದನೇದಾಗಿ ಪರಿಶುದ್ಧನು, ಸತ್ಯವಂತನು, ಸಿನ್ಲೆಸ್ ಆ್ಯಂಡ್ ಸಿನ್ಸಿಯರ್ ಎಂಬುದಾಗಿ ನಾವು ಅದನ್ನು ಕರೀಬೋದು. ಏನು ಪರಿಶುದ್ಧನು, ಸತ್ಯವಂತನು ಎಂಬುದರ ಅರ್ಥ? ಕ್ರಿಸ್ತನ ದೈವಿಕ ವಿಶೇಷತೆಯಲ್ಲಿ ಎರಡು ಮುಖ್ಯವಾದ ವಿಷಯಗಳಾಗಿದೆ. ಒಂದು ಪವಿತ್ರತೆ ಮತ್ತು ಸತ್ಯತೆ. ಪರಿಶುದ್ಧನು, ಸತ್ಯವಂತನು ಎಂಬುದು, ಸಿನ್ಲೆಸ್ ಆ್ಯಂಡ್ ಸಿನ್ಸಿಯರ್. ಯೇಸು ಕ್ರಿಸ್ತನು ಪರಿಶುದ್ಧನಾದ ದೇವರು. ಲೂಕನ ಸುವಾರ್ತೆ 1:35 ನಜರೇತಿನ ಮರಿಯಳಿಗೆ ದೂತನು ಬಂದು ಯೇಸು ಕ್ರಿಸ್ತನ ಜನನದ ಬಗ್ಗೆ ತಿಳಿಸಿದಾಗ ಮೊದಲು ಹೇಳಿದ ಸಂಗತಿ, ನಿನ್ನೊಳಗಿಂದ ಒಂದು ಪವಿತ್ರ ಪ್ರಜೆ ಹೊರಗೆ ಬರುತ್ತದೆ ಎಂಬುದಾಗಿ. ಅಂದರೆ ಯೇಸು ಕ್ರಿಸ್ತನು ಸಿನ್ಲೆಸ್, ಪವಿತ್ರನಾದಂತಹ ವ್ಯಕ್ತಿ. ಇಬ್ರಿಯ ಪತ್ರಿಕೆ 7:26 ನಮಗಿರುವ ಮಹಾಯಾಜಕನು ಆತನು ಪವಿತ್ರತೆ ಉಳ್ಳವನು, ಅತಿ ಪರಿಶುದ್ಧನಾದ ಮಹಾಯಾಜಕನು ಎಂಬುದಾಗಿ. ಸತ್ಯವೇದದಲ್ಲಿ 3ಕ್ಕಿಂತ ಹೆಚ್ಚು ಸ್ಥಳಗಳಲ್ಲಿ ಯೇಸು ಕ್ರಿಸ್ತನು ಪಾಪರಹಿತನು, ಪರಿಶುದ್ಧನು ಎಂಬುದು ನಮೂದಿಸಲ್ಪಟ್ಟಿದೆ. 1 ಪೇತ್ರನ ಪತ್ರಿಕೆ 2ನೇ ಅಧ್ಯಾಯದ 22ನೇ ವಚನದಲ್ಲಿ ಆತನು ಪಾಪ ಮಾಡಲಿಲ್ಲ ಎಂಬುದಾಗಿ ಪೇತ್ರ ಹೇಳುತ್ತಿದ್ದಾನೆ. 1 ಯೋಹಾನ ಪತ್ರಿಕೆ 3:5 ಆತನಲ್ಲಿ ಪಾಪವಿಲ್ಲ ಎಂಬುದಾಗಿ ಬೈಬಲ್ ಹೇಳುತ್ತಾ ಇದೆ. 2 ಕೊರಿಂಥ್ಯ 5:21 ಆತನಲ್ಲಿ ಪಾಪ ಜ್ಞಾನವಿಲ್ಲ ಎಂಬುದಾಗಿ ಬೈಬಲ್ ಹೇಳುತ್ತಾ ಇದೆ. ಇಬ್ರಿಯ ಪತ್ರಿಕೆ 7:25 ಸಹ ಆತನು ಪಾಪ ಮಾಡಲಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಎರಡು ವ್ಯಕ್ತಿಗಳ ಮಾತಿನ ಆಧಾರದಿಂದ ಯಾವ ಸಂಗತಿಯನ್ನು ನಮಗೆ ದೃಢಪಡಿಸಬಹುದು ಎಂಬುದಾಗಿ ಬೈಬಲ್ ಹೇಳುವಾಗ, ಇಲ್ಲಿ ಪೇತ್ರನು, ಯೋಹಾನನು, ಪೌಲನು ಹೇಳುತ್ತಾ ಇದ್ದಾರೆ ಯೇಸು ಕ್ರಿಸ್ತನಲ್ಲಿ ಪಾಪವಿಲ್ಲ ಎಂಬುದಾಗಿ. ಕೇವಲ ಪೇತ್ರ, ಯೋಹಾನ ಮತ್ತು ಪೌಲ ಹೇಳಿದ್ದಲ್ಲ, ಯೇಸುವಿನ ವಿರೋಧಿಯಾದಂತಹ ಸೈತಾನನೇ ಇದನ್ನು ಹೇಳಿದ್ದಾನೆ.
ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ ಅದರ 24ನೇ ವಚನದಲ್ಲಿ ಸೈತಾನು ಯೇಸುವಿನ ಬಗ್ಗೆ ಕೊಡುವಂತಹ ಸಾಕ್ಷಿ, ನೀನು ಪರಿಶುದ್ಧನು ಎಂಬುದಾಗಿ. ಶತ್ರುಗಳಿಂದ ನಾವು ಒಳ್ಳೆಯವರೆನಿಸಿಕೊಳ್ಳುವುದು ಬಹಳ ಕಷ್ಟ. ಎರಡನೇದಾಗಿ ದೇವದೂತರ ಸಾಕ್ಷಿ. ಲೂಕ 1:35, 1 ಪೇತ್ರ 2:22 ನಾವು ಓದುತ್ತೇವೆ, ದೇವದೂತರು ಸಾಕ್ಷೀಕರಿಸ್ತಾ ಇದ್ದಾರೆ ಆತನಲ್ಲಿ ಪಾಪವಿಲ್ಲ ಎಂಬುದಾಗಿ. ಇನ್ನು ಯೇಸು ಸ್ವತಃ ತನ್ನ ಕುರಿತಾಗಿ ಸಾಕ್ಷಿ ಹೇಳುತ್ತಿದ್ದಾನೆ. ಯೋಹಾನ ಸುವಾರ್ತೆ 8:42 ನಿಮ್ಮಲ್ಲಿ ಯಾರಿಗೆ ನನ್ನಲ್ಲಿ ಪಾಪವನ್ನು ತೋರಿಸುವುದಕ್ಕೆ ಸಾಧ್ಯ ಎಂಬುದಾಗಿ ಸವಾಲು ಹಾಕಿ ಕೇಳ್ತಾ ಇದ್ದಾನೆ. ನನ್ನಲ್ಲಿ ಪಾಪವನ್ನು ತೋರಿಸುವುದಕ್ಕೆ ನಿಮ್ಮಲ್ಲಿ ಯಾರಿಂದ ಸಾಧ್ಯ ಎಂಬುದಾಗಿ. ಅಂದರೆ ಎಲ್ಲರಿಂದಲೂ ಸಾಕ್ಷೀಕರಿಸಲ್ಪಟ್ಟವನು ಯೇಸು ಪರಿಶುದ್ಧನು ಎಂಬುದಾಗಿ. ಬೈಬಲ್ನ ಟೆಸ್ಟ್ ಮಣಿಯಾಗಿದೆ, ನರಕದ ಟೆಸ್ಟ್ ಮಣಿಯಾಗಿದೆ, ಅಥವಾ ಸೈತಾನ ಟೆಸ್ಟ್ ಮಣಿಯಾಗಿದೆ, ಪರಲೋಕದ ಟೆಸ್ಟ್ ಮಣಿಯಾಗಿದೆ ಯೇಸು ಕ್ರಿಸ್ತನು ಪರಿಶುದ್ಧನು ಎಂಬುದು. ಬೈಬಲ್ ಅದನ್ನು ಸಾಕ್ಷೀಕರಿಸ್ತದೆ, ಸೈತಾನ ಅಥವಾ ನರಕ ಅದನ್ನು ಸಾಕ್ಷೀಕರಿಸ್ತದೆ, ಪರಲೋಕ ಅಥವಾ ಪರಲೋಕದ ದೂತರು ಅದನ್ನು ಸಾಕ್ಷೀಕರಿಸ್ತಾ ಇದ್ದಾರೆ. ಆದ್ದರಿಂದ ಯೇಸು ಕ್ರಿಸ್ತನು ಪಾಪವಿಲ್ಲದವನು. ಹಿ ಈಸ್ ಎ ಸಿನ್ಲೆಸ್ ಪರ್ಸನ್. ಆತನು ಪರಿಶುದ್ಧನು. ಎರಡನೇದು, ಆತನು ಸತ್ಯವಂತನು. ಟ್ರೂ, ಹಾನೆಸ್ಟ್, ಜೆನ್ಯೂನ್ ಎಂಬುದಾಗಿ ಎಲ್ಲ ನಮಗೆ ಅದನ್ನು ಕಲಿಯುವುದಕ್ಕಾಗಿ ಸಾಧ್ಯ. ಹೋಳಿ ಆ್ಯಂಡ್ ಹಾನೆಸ್ಟ್. ಯೇಸು ಕ್ರಿಸ್ತನು ದೇವರು ಎಂಬುದಕ್ಕೆ 2 ಉದಾಹರಣೆಗಳು. ಆತನು ಪರಿಶುದ್ಧನು, ಆತನು ಸತ್ಯವಂತನು ಎಂಬುವಂಥದ್ದು. ನಮ್ಮ ದೇವರು ಪರಿಶುದ್ಧನಾದ ದೇವರು, ಪಾಪ ಮಾಡದಾತನು. ಯಾಕಂದರೆ ಪಾಪ ಇಲ್ಲದಂತಹ ದೇವರಿಗೆ ಮಾತ್ರವೇ ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ಸಾಧ್ಯ. ಇನ್ನು ಎರಡನೇ ಪ್ರತ್ಯೇಕತೆ, ದಾವೀದನ ಬೀಗದ ಕೈಯುಳ್ಳವನಾಗಿ ಯೇಸು ಕ್ರಿಸ್ತನು ಇಲ್ಲಿ ಕಾಣಿಸಿಕೊಳ್ತಾ ಇದ್ದಾನೆ. ದ ಮಾಸ್ಟರ್ಸ್ ಅಥಾರಿಟಿ, ದೇವರ ಅಧಿಕಾರ. ಕೀ ಅಥವಾ ಬೀಗದ ಕೈ ಯಾವಾಗಲೂ ಅಧಿಕಾರದ ಚಿಹ್ನೆಯಾಗಿದೆ. ಇಲ್ಲಿ ದಾವೀದನ ಬೀಗದ ಕೈಯುಳ್ಳವನಾಗಿ ಯೇಸು ಕ್ರಿಸ್ತನು ಕಾಣಿಸಿಕೊಳ್ತಾ ಇದ್ದಾನೆ. ಯೆಶಾಯನ ಗ್ರಂಥ 22ನೇ ಅಧ್ಯಾಯ 15ನೇ ವಚನದಿಂದ 22ನೇ ವಾಕ್ಯ ತನಕ ಓದುವಾಗ ಬೀಗದ ಕೈಯಲ್ಲಿ ಒಂದು ಅಧಿಕಾರದ ಚಿಹ್ನೆಯಾಗಿ ನಮಗೆ ಕಾಣುವುದಕ್ಕಾಗಿ ಸಾಧ್ಯ. ಅಂದರೆ ಮುಚ್ಚುವುದಕ್ಕೂ ತೆರೆಯುವುದಕ್ಕೂ ಅಧಿಕಾರವುಳ್ಳವನು. ಯೇಸು ಕ್ರಿಸ್ತನ ಕೈಯಲ್ಲಿ ಬೀಗದ ಕೈ ಇದೆ. ದ ಕೀ ಆಫ್ ಡೇವಿಡ್, ದಾವೀದನ ಬೀಗದ ಕೈ. ದೇವರು ತೆರೆಯುವ ಆತನು, ಮುಚ್ಚುವ ಆತನು ಆಗಿದ್ದಾನೆ. ತೆರೆಯುವುದಕ್ಕೂ ಆತನಿಗೆ ಅಧಿಕಾರವಿದೆ, ಮುಚ್ಚುವುದಕ್ಕೂ ಆತನಿಗೆ ಅಧಿಕಾರವಿದೆ. ಕೆಲವರು ಹೇಳುವುದು ಕೇಳಿದ್ದೇನೆ, ತೆರೆಯುವುದಲ್ಲ ದೇವರು, ಮುಚ್ಚುವುದಲ್ಲ ಸೈತಾನು ಎಂಬುದಾಗಿ. ಇದು ಬಹಳ ತಪ್ಪಾದಂತಹ ಸಂಗತಿ. ಯಾಕಂದರೆ ತೆರೆಯುವುದು ದೇವರು, ಮುಚ್ಚುವುದು ಸೈತಾನಲ್ಲ. ಕೆಲವೊಮ್ಮೆ ದೇವರೇ ನಮಗೋಸ್ಕರ ದಾರಿಯನ್ನು ಮುಚ್ಚುತ್ತಾನೆ. ಅಂದರೆ ನಮಗೆ ತಪ್ಪಾದ ಬಾಗಿಲನ್ನು ದೇವರು ಮುಚ್ಚುವ ಆತನಾಗಿದ್ದಾನೆ, ಒಳ್ಳೆಯ ಬಾಗಿಲನ್ನು ನಮಗೋಸ್ಕರ ತೆರೆಯುತ್ತಾನೆ. ಉದಾಹರಣೆಗೆ ನಾವು ಯೋನನ ವಿಚಾರಕ್ಕೆ ಬರುವುದಾದರೆ, ಯೋನನು ಹಡಗಿನಲ್ಲಿ ತಾರ್ಷೀಷಿಗೆ ಪ್ರಯಾಣ ಮಾಡುತ್ತಿದ್ದಾನೆ. ಅವನಿಗೆ ದೇವರು ಹೋಗುವುದಕ್ಕೆ ಹೇಳಿದ್ದು ನಿನವೆಗೆ. ದೇವರು ಹಡಗಿನ ಮಾರ್ಗವನ್ನು ಮುಚ್ಚುತ್ತಾ ಇದ್ದಾನೆ, ಮೀನಿನ ಬಾಗಿಲನ್ನು ತೆರೆಯುತ್ತಾ ಇದ್ದಾನೆ. ಮೀನಿನ ಬಾಯನ್ನು ಅವನಿಗೋಸ್ಕರ ತೆರೆಯುತ್ತಾ ಇದ್ದಾನೆ. ಅಂದರೆ ತಪ್ಪಾದ ಮಾರ್ಗವನ್ನು ಮುಚ್ಚಿದ್ದು ದೇವರಾಗಿದ್ದಾನೆ. ಆದರೆ ದೇವರು ಹೊಸ ಒಂದು ದಾರಿಯನ್ನು ಅಲ್ಲಿ ತೆರೆಯುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ನಮಗಾಗಿ ತಪ್ಪಾದ ಮಾರ್ಗವನ್ನು ಮುಚ್ಚಿ ಸರಿಯಾದ ಮಾರ್ಗವನ್ನು ತೆರೆಯುವಾತನಾಗಿದ್ದಾನೆ ದೇವರು. ನಿಮ್ಮ ಜೀವಿತದಲ್ಲಿ ಏನಾದರೂ ಮಾರ್ಗ ಮುಚ್ಚಲ್ಪಟ್ಟ ಅನುಭವದಲ್ಲಿ ಇರುವುದಾದರೆ ಅದು ಸೈತಾನ್ನಿಂದಲ್ಲ, ದೇವರೇ ನಮಗೋಸ್ಕರ ಕೆಲವೊಂದು ದಾರಿಯನ್ನು ಮುಚ್ಚುತ್ತಾನೆ. ಯಾಕಂದರೆ ದೇವರಿಗೆ ಚಿತ್ತವಿಲ್ಲ ಆ ದಾರಿಯಲ್ಲಿ. ಆದ್ದರಿಂದ ಅದನ್ನು ಮುಚ್ಚಿ ನಮಗೋಸ್ಕರ ತನ್ನ ಚಿತ್ತವಿರುವ ದಾರಿಯನ್ನು ಆತನ ತೆರೆಯುತ್ತಾನೆ. ಬೀಗದ ಕೈ ಅಥಾರಿಟಿ, ಆಕ್ಸಸ್, ಅವೈಲಬಿಲಿಟಿಯನ್ನು ಸೂಚಿಸುವಂಥದ್ದಾಗಿದೆ. ಕ್ರಿಸ್ತನ ಕೈಯಲ್ಲಿ ನಮ್ಮ ಕುರಿತಾಗಿರುವ ಸಕಲ ಅಧಿಕಾರದ ಬೀಗದ ಕೈ ಇದೆ. ಪ್ರಕಟಣೆ ಪುಸ್ತಕ 1:18 ಮರಣದ ಬೀಗದ ಕೈ ದೇವರ ಕೈಯಲ್ಲಿದೆ. ಈ ಹ್ಯಾಸ್ ದ ಕೀ ಆಫ್ ಸ್ಲೀಪ್,
ಅಂದರೆ ಮರಣದ ಬೀಗದ ಕೈ ನಮ್ಮ ಶತ್ರುವಿನ ಕೈಯಲ್ಲೆಲ್ಲ, ನಮ್ಮ ಮರಣದ ಬೀಗದ ಕೈ ಕರ್ತನ ಕೈಯಲ್ಲಿದೆ ಎಂಬುದು ನಾವು ಕಾಣುತ್ತೇವೆ. ಅದರ ಅರ್ಥ ಕರ್ತನು ಹೇಳದೆ ನಾವು ಸಾಯುವುದಕ್ಕೆ ಸಾಧ್ಯವಿಲ್ಲ. ಯೋಹಾನ ಸುವಾರ್ತೆ 11:25 ಮುಂದಿರುವ ಭಾಗದಲ್ಲಿ ಸ್ವಾಮಿ ಹೇಳುತ್ತಿದ್ದಾನೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ ಎಂಬುದಾಗಿ. ಅಂದರೆ ಮರಣ ಮತ್ತು ಜೀವದ ಬೀಗದ ಕೈ ಯೇಸು ಕ್ರಿಸ್ತನ ಕೈಯಲ್ಲಿದೆ ಎಂಬುದು ಸ್ಪಷ್ಟ. ಈ ಹ್ಯಾಸ್ ದ ಕೀ ಆಫ್ ಸಫರಿಂಗ್ಸ್, ಪ್ರಕಟಣೆ 1:18 ಪಾತಾಳದ ಬೀಗದ ಕೈ ಆತನ ಕೈಯಲ್ಲಿದೆ. ಆಮೇಲೆ ಹಿ ಹ್ಯಾಸ್ ದ ಕೀ ಆಫ್ ಸಾಲ್ವೇಷನ್, ರಕ್ಷಣೆಯ ಬೀಗದ ಕೈ ಯೇಸು ಸ್ವಾಮಿಯ ಕೈಯಲ್ಲಿದೆ. ಯೋಹಾನ ಸುವಾರ್ತೆ 4:12, 14:6, 10:9 ಇಲ್ಲೆಲ್ಲ ಬಾಗಿಲು, ಅಂದರೆ ಪರಲೋಕ ರಾಜ್ಯಕ್ಕಿರತಕ್ಕಂಥ ಬಾಗಿಲಿನ ಬೀಗದ ಕೈ ಯೇಸು ಕ್ರಿಸ್ತನಾಗಿದ್ದಾನೆ. ಈ ಹ್ಯಾಸ್ ದ ಕೀ ಆಫ್ ಸರ್ವೀಸ್, 1 ಕೊರಿಂಥಿ ಪತ್ರಿಕೆ 16:9 ಸೇವೆಯ ಬೀಗದ ಕೈ ಯೇಸು ಕ್ರಿಸ್ತನ ಕೈಯಲ್ಲಿದೆ. ಈ ಹ್ಯಾಸ್ ದ ಕೀ ಆಫ್ ಸೇಫ್ಟಿ, ಕೊಲೋಸಿ ಪತ್ರಿಕೆ 3:3 ಸಂರಕ್ಷಣೆಯ ಕೀ ಕರ್ತನ ಕೈಯಲ್ಲಿರುವುದಾಗಿ ನಾವು ನೋಡುತ್ತೇವೆ. ಹೀಗೆ ದಾವೀದನ ಬೀಗದ ಕೈಗಳನ್ನು ಉಳ್ಳವನಾಗಿದ್ದಾನೆ ನಮ್ಮ ದೇವರು. ಆತನ ಕೈಯಲ್ಲಿ ಒಂದು ಬೀಗವಲ್ಲ, ಅನೇಕ ಬೀಗದ ಕೈಗಳಿದೆ. ಅಂದರೆ ಅವರವರ ಅವಶ್ಯಕತೆಗೋಸ್ಕರ ಅವರಿಗೋಸ್ಕರ ತೆರೆಯುವುದಕ್ಕಾಗಿ ಕರ್ತನು ಸದಾ ಸಿದ್ಧನಾಗಿರುವುದಾಗಿ ನಾವು ನೋಡುತ್ತಾ ಇದ್ದೇವೆ. ಇನ್ನು ನಾವು ಮುಂದಕ್ಕೆ ಹೋಗುವಾಗ ನಮ್ಮ ಕಲಿಕೆಯ ಕ್ರಮಾನುಸಾರವಾಗಿ ಕ್ರಿಸ್ತನು ಸಭೆಗೆ ಪ್ರತ್ಯಕ್ಷಗೊಂಡ ನಂತರ ಆ ಸಭೆಗೆ ಕೆಲವೊಂದು ಅಭಿನಂದನೆಯ ಮಾತುಗಳನ್ನು ಆಡುತ್ತಾನೆ. ಇಲ್ಲಿ ಯೇಸು ಕ್ರಿಸ್ತನು ಈ ಸಭೆಗೆ ಕೊಡುವಂಥ ಅಭಿನಂದನೆಯ ಮಾತು 2 ಸಂಗತಿಗಳಾಗಿದೆ. ಒಂದನೇದಾಗಿ ಸ್ವಾಮಿಯಲ್ಲಿ ಹೇಳುತ್ತಿದ್ದಾನೆ, ನಿನಗಿರುವ ಶಕ್ತಿ ಕೊಂಚವೇ ಎಂದು ನಾನು ಬಲ್ಲೆನು ಎಂಬುದಾಗಿ. ಯು ಹ್ಯಾವ್ ಲಿಟಿಲ್ ಪವರ್, ನಿನಗೆ ಸ್ವಲ್ಪವೇ ಶಕ್ತಿ ಇರುವಂಥದ್ದು. ಅಂದರೆ ಈ ಸಭಾ ಕಾಲಘಟ್ಟದಲ್ಲಿ ನಿಜವಾದ ಕ್ರೈಸ್ತರು, ಸತ್ಯತೆಗೋಸ್ಕರ ವಾಕ್ಯಕ್ಕೋಸ್ಕರ ನಿಲ್ಲುವಂಥವರು ಬಹಳ ಸ್ವಲ್ಪ ಮಂದಿಯಾಗಿದ್ದರು. ಆದ್ದರಿಂದ ಅವರ ಸಂಖ್ಯಾಬಲ ಕಡಿಮೆಯಾಗಿತ್ತು. ಜಕರಿಯನ ಪ್ರವಾದನ 4:10 ಸ್ವಾಮಿ ಹೇಳುತ್ತಿದ್ದಾನೆ, ಅಲ್ಪ ಕಾರ್ಯವನ್ನು ತುಚ್ಛೀಕರಿಸದಂತಹ ದೇವರು ಅಂತ. ಸಣ್ಣ ಆರಂಭಗಳನ್ನು ತುಚ್ಛೀಕರಿಸದ ದೇವರು. ನಾವು ಕರ್ತನಿಗೋಸ್ಕರ ಅಲ್ಪರೇ ಆಗಿದ್ದರು, ಸ್ವಲ್ಪ ಮಂದಿ ಆಗಿದ್ದರು, ನಮ್ಮನ್ನು ತಳ್ಳಿಬಿಡದಂತಹ ದೇವರು ನಮ್ಮ ದೇವರು. ನಿನಗಿರುವ ಶಕ್ತಿ ಅಂದರೆ ಸಂಖ್ಯಾಬಲ ಎಲ್ಲ ಬಹಳ ಕಡಿಮೆ. ಅದಕ್ಕೆ ಸ್ವಾಮಿ ಹೇಳುತ್ತಿದ್ದಾನೆ, ಸಣ್ಣ ಗುಂಪೆ ಚಿಕ್ಕ ಹಿಂಡೆ ಹೆದರಬೇಡಿರಿ ಎಂಬುದಾಗಿ. ಕರ್ತನು ನಿಮ್ಮ ಸಂಗಡ ಇದ್ದಾನೆ. ಆದ್ದರಿಂದ ದೇವರು ಹೇಳ್ತಾರೆ, ನಿನಗಿರುವ ಶಕ್ತಿ ಕೊಂಚ. ಅದೊಂದು ವೇಳೆ ಮಾನುಷಿಕ ಸಂಖ್ಯಾಬಲದ ಶಕ್ತಿ ಇರ್ಬೋದು, ನಿನ್ನ ಆರ್ಥಿಕ ಶಕ್ತಿ ಇರ್ಬೋದು, ಅಥವಾ ಇನ್ಫ್ಲುವೆನ್ಸ್ ಇರ್ಬೋದು. ನಿನಗೆ ಬಹಳ ಕಡಿಮೆ ಶಕ್ತಿ, ಆದರೆ ನಾನು ನಿನ್ನ ಸಂಗಡ ಇದ್ದೇನೆ. ನಾವು ನಮ್ಮ ಕರ್ತನು ಸೇರುವಾಗ ಈ ಲೋಕಕ್ಕಿಂತ ಅಧಿಕ ನಾವಾಗಿ ಮಾರ್ಪಡುತ್ತೇವೆ ಎಂಬುದನ್ನು ಫಿಲದೆಲ್ಫಿಯಾ ಸಭೆಗೆ ದೇವರು ಹೇಳ್ತಾ ಇದ್ದಾನೆ. ಎರಡನೇದಾಗಿ ಅಭಿನಂದನೆ ಮಾತಾಗಿ, ನೀನು ನನ್ನ ನಾಮವನ್ನು ತಳ್ಳಿ ಹೇಳಲಿಲ್ಲ. ಅಂದರೆ ನನಗೆ ಸೇರಿದವನಲ್ಲವೆಂದು ಹೇಳದೆ, ನನಗೆ ಸೇರಿದವನಲ್ಲವೆಂದು ನೀನು ಹೇಳಿಲ್ಲ. ನೀನು ಸುವಾರ್ತೆಯ ನಿಮಿತ್ತ ನಾಚಿಕೆಗೊಳ್ಳಲಿಲ್ಲ. ನನ್ನವನೆಂದು ನೀನು ಹೇಳಿದ್ಯಾ. ಜನರ ಮುಂದೆ ಪೇತ್ರನ ಹಾಗೆ ಈ ಮನುಷ್ಯನನ್ನು ನಾನು ಅರಿಯೇನು ಎಂಬುದಾಗಿ ತಳ್ಳಿ ಹೇಳಲಿಲ್ಲ. ನನ್ನವನೆಂದು ನೀನು ನಿಂತಿದ್ದಿ. ಇದು ಅಭಿನಂದನೆಯಾಗಿ ಕರ್ತನು ಹೇಳುತ್ತಾ ಇದ್ದಾನೆ. ಇದಾದ ಮೇಲೆ ನಾವು ಮುಂದಕ್ಕೆ ಹೋಗುವಾಗ ಈ ಸಭೆಗಾಗಿ ಕರ್ತನು ಮಾಡುವಂತಹ ಕೆಲವೊಂದು ವಿಶೇಷ ಕಾರ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಅದರ 8ನೇ ವಾಕ್ಯಕ್ಕೆ ನಾವು ಬರುವಾಗ, ಫಿಲದೆಲ್ಫಿಯಾ ಸಭೆಗಾಗಿ ಕರ್ತನು ಮಾಡುವ ಕೆಲವು ವಿಶೇಷ ಕಾರ್ಯಗಳಿದೆ. 1, ತೆರೆದ ಬಾಗಿಲು. 2, ಶತ್ರುಗಳ ಮೇಲೆ ಜಯ. 3, ದಿವ್ಯ ಸಂರಕ್ಷಣೆ. ಈ 3 ವಿಶೇಷ ಕಾರ್ಯವನ್ನು ಕರ್ತನು ಫಿಲದೆಲ್ಫಿಯಾ ಸಭೆಗಾಗಿ ಮಾಡುತ್ತಾ ಇದ್ದಾನೆ. 1ನೇದಾಗಿ ದೇವರು ಅವರಿಗೋಸ್ಕರ ಬಾಗಿಲನ್ನು ತೆರೆಯುತ್ತಿರುವುದಾಗಿ ನಾವು ನೋಡುತ್ತೇವೆ. 8ನೇ ವಾಕ್ಯ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಈಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ. ದೇವರ ವಾಕ್ಯವನ್ನು ಕಾಪಾಡುವವರಿಗಾಗಿ ದೇವರು ಯಾವತ್ತೂ ಬಾಗಿಲು ತೆರೆಯುತ್ತಾರೆ.
ನಿಮ್ಮ ಮುಂದೆ ಬಾಗಿಲು ತೆರೆಯದೆ ಇವತ್ತು ಮುಚ್ಚಲ್ಪಟ್ಟಿರುವುದಾಗಿದ್ದರೆ ಅಡ್ಡದಾರಿಗಳ ಮೂಲಕ ಅದನ್ನು ತೆರೆಯುವುದಕ್ಕೆ ಸಾಧ್ಯವಿಲ್ಲ. ನಿಮಗೋಸ್ಕರ ಸಾಧ್ಯತೆಗಳ ಬಾಗಿಲು ತೆರೆಯುವುದಕ್ಕೆ ನೀವು ದೇವರ ವಾಕ್ಯವನ್ನು ಕಾಪಾಡಬೇಕು, ವಾಕ್ಯದಂತೆ ನಡೀಬೇಕು. ಆವಾಗ ಬಾಗಿಲುಗಳು ತನ್ನಿಂತಾನೇ ತೆರೆಯುತ್ತದೆ. ನಾವು ಟೋಲ್ ಗೇಟಿನ ಹತ್ರ ಬರುವಾಗ ಅಲ್ಲಿ ಹಣ ಕೊಡುವಾಗ ಟೋಲ್ ಗೇಟ್ ಓಪನ್ ಆಗ್ತದೆ. ನಾವು ದೇವರ ವಾಕ್ಯ ಕಾಪಾಡುವಾಗ ನಮ್ಮ ಮುಂದೆ ಬಾಗಿಲು ತೆರೆಯಲ್ಪಡುತ್ತದೆ. ಬಾಗಿಲು ತೆರೆಯುವುದಕ್ಕೆ ಒಂದೇ ಮಾರ್ಗ, ವಾಕ್ಯ ಕಾಪಾಡುವುದು, ವಾಕ್ಯದಂತೆ ಜೀವಿಸುವುದು, ವಾಕ್ಯಕ್ಕೆ ಆದ್ಯತೆ ಕೊಡುವುದು, ವಾಕ್ಯದಂತೆ ನಡೆಯುವುದು. ನೀನು ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ನಿನ್ನ ಮುಂದೆ ನಾನೊಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ ಎಂಬುದಾಗಿ ದೇವರಾತ್ಮನು ಹೇಳ್ತಾ ಇದ್ದಾನೆ. ಏನು ಬಾಗಿಲು? ಈ ಬಾಗಿಲಿನ ಬಗ್ಗೆ ನಾವು ಕಲಿಯುವುದಾದರೆ, ನಾನು ಈಗಾಗಲೇ ಹೇಳಿದನು, ಸುವಾರ್ತೆಯ ಬಾಗಿಲು, ಸಾಧ್ಯತೆಗಳ ಬಾಗಿಲು. ಈ ಬಾಗಿಲುಗಳನ್ನು ದೇವರು ತನ್ನವರಿಗೋಸ್ಕರ ಆತನು ತೆರೆಯುತ್ತಾ ಇದ್ದಾನೆ. ಇಲ್ಲಿ ಮನುಷ್ಯನ ಹೃದಯದ ಬಾಗಿಲಿನ ಬಗ್ಗೆ ನಾವು ಕಲಿಯುವುದಾದರೆ, ಜನರ ಹೃದಯವನ್ನು ತೆರೆಯುವ ಮತ್ತು ಮುಚ್ಚುವ ಕೆಲಸ ಕ್ರಿಸ್ತನು ಮಾಡುತ್ತಾನೆ. ಅಪೊಸ್ತಲ ಕೃತ್ಯ 16ನೇ ಅಧ್ಯಾಯದಲ್ಲಿ ಪೇತ್ರನಿಗೋಸ್ಕರ ಅಲ್ಲಿ ಸೆರೆಮನೆಯ ಬಾಗಿಲನ್ನು ತೆರೆಯುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಬಾಗಿಲನ್ನು ತೆರೆದಿದ್ದೇನೆ ಎಂಬುವಂಥದ್ದು ಸುವಾರ್ತೆಯ ವಿಶಾಲತೆಯನ್ನು ಸೂಚಿಸುತ್ತದೆ. ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳಿದನು, ನೀವು ಹೊರಟು ಹೋಗಿರಿ, ದೀಕ್ಷಾಸ್ನಾನ ಮಾಡಿಸಿರಿ, ಉಪದೇಶ ಮಾಡಿರಿ, ಶಿಷ್ಯರನ್ನಾಗಿ ಮಾಡಿರಿ ಎಂಬುದಾಗಿ. ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇದ್ದೇನೆ ಎಂಬುದಾಗಿ. ಅಂದರೆ ಸುವಾರ್ತೆಯ ಬಾಗಿಲು ನಮಗೋಸ್ಕರ ದೇವರು ತೆರೆಯುತ್ತಾನೆ. ಇನ್ನು ಕೆಲವೊಂದು ಬಾಗಿಲನ್ನು ದೇವರು ಮುಚ್ಚುತ್ತಾನೆ. ಯಾವುದು? ಸೈತಾನನ ಕ್ರಿಯೆಗಳನ್ನು ದೇವರು ನಮಗೋಸ್ಕರ ಮುಚ್ಚುತ್ತಾನೆ. ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯದ 1, 2, 3 ವಾಕ್ಯ ಓದುವಾಗ, ಸೈತಾನನ 1000 ವರ್ಷಕ್ಕೆ ಆತನು ಬಂಧಿಸನು ಎಂಬುದಾಗಿ. ದೇವರ ವಾಕ್ಯವನ್ನು ಕಾಪಾಡುವ ನಮಗೋಸ್ಕರ ದೇವರು ಬಾಗಿಲು ತೆರೆಯುವುದರೊಂದಿಗೆ ಸೈತಾನು ತರುವಂತಹ ಕೆಲವೊಂದು ಪದ್ಧತಿಗಳನ್ನು ನಮಗೋಸ್ಕರ ಯೇಸು ಸ್ವಾಮಿ ಮುಚ್ಚುವುದಾಗಿ ನಾವು ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿ ಒಮ್ಮೆ ಹೇಳಿದನು, ನಾನೇ ಬಾಗಿಲಾಗಿದ್ದೇನೆ. ಯೋಹಾನ ಸುವಾರ್ತೆ 10ನೇ ಅಧ್ಯಾಯದ 9ನೇ ವಚನದಲ್ಲಿ ನಾನೇ ಬಾಗಿಲಾಗಿದ್ದೇನೆ. ಅಂದರೆ ನಮಗೋಸ್ಕರ ದೇವರು ಇವತ್ತು ನಿರಂತರವಾಗಿ ತನ್ನ ವಾಕ್ಯವನ್ನು ಕಾಪಾಡುವವರಿಗಾಗಿ ಅನೇಕ ಬಾಗಿಲನ್ನು ಆತನು ತೆರೆಯುವಾತನಾಗಿದ್ದಾನೆ. ಪ್ರಕಟಣೆ ಪುಸ್ತಕ 4ನೇ ಅಧ್ಯಾಯದ 1ನೇ ವಚನಕ್ಕೆ ಬರುವಾಗ, ಯೋಹಾನಿಗೋಸ್ಕರ ಪರಲೋಕದ ಮಾರ್ಗವನ್ನು, ಬಾಗಿಲನ್ನು ದೇವರು ತೆರೆದು, ಮತ್ತಾಯನ ಸುವಾರ್ತೆ 24:33ರಲ್ಲಿ ಡೋರ್ ಆಫ್ ಸೆಕೆಂಡ್ ಕಮಿಂಗ್, ನಮಗೋಸ್ಕರ ಕರ್ತನು ತನ್ನ ಪರಲೋಕದ ಬಾಗಿಲನ್ನು ತೆರೆಯುವುದಾಗಿದೆ ಆತನ ಬರೋಣ. ಡೋರ್ ಆಫ್ ಕನ್ವಿಕ್ಷನ್ 3ನೇ ಅಧ್ಯಾಯದ 20ನೇ ವಚನ ಪ್ರಕಟಣೆ ಪುಸ್ತಕದಲ್ಲಿ ನಮ್ಮ ಹೃದಯದ ಬಾಗಿಲನ್ನು ದೇವರು ತೆರೆಯುತ್ತಾ ಇದ್ದಾನೆ. ಡೋರ್ ಆಫ್ ಫೆಲೋಶಿಪ್, ಅನ್ಯೋನ್ಯತೆಯ ಮಾರ್ಗವನ್ನು ದೇವರು ನಮಗೋಸ್ಕರ ತೆರೆಯುತ್ತಾನೆ. ಡೋರ್ ಆಫ್ ರಿಡಂಪ್ಷನ್, ವಿಮೋಚನೆಯ ಮಾರ್ಗವನ್ನು ನಮಗೋಸ್ಕರ ತೆರೆಯುತ್ತಾನೆ. ಹೀಗೆ ಯೇಸು ಕ್ರಿಸ್ತನು ತನ್ನ ವಾಕ್ಯವನ್ನು ಕಾಪಾಡುವವರಿಗಾಗಿ ನಿರಂತರ ಬಾಗಿಲನ್ನು ತೆರೆಯುತ್ತಿರುವವನಾಗಿ ನಾವು ಕಾಣುವುದಕ್ಕಾಗಿ ಸಾಧ್ಯ. ಈಸ್ ದ ಮಾಸ್ಟರ್ ಆಫ್ ಆಲ್ ಡೋರ್ಸ್, ಎಲ್ಲ ಬಾಗಿಲುಗಳ ಯಜಮಾನ ದೇವರಾಗಿದ್ದಾನೆ. ಆದ್ದರಿಂದಲೇ ಸ್ವಾಮಿ ಹೇಳಿದ್ದು, ನಾನೇ ಬಾಗಿಲಾಗಿದ್ದೇನೆ ಎಂಬುದಾಗಿ. ನನ್ನನ್ನು ಕೇಳುವಂತಹ ಪ್ರಿಯ ಪ್ರೇಕ್ಷಕರಲ್ಲಿ ನನಗೆ ಹೇಳಲಿಕ್ಕಿರುವಂಥದ್ದು, ಯಾವುದಾದರೂ ಮಾರ್ಗಗಳು ನಿಮ್ಮ ಮುಂದೆ ಮುಚ್ಚಲ್ಪಟ್ಟಿರುವುದಾದರೆ ನೀವು ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿಕೊಂಡು ದೇವರ ವಾಕ್ಯವನ್ನು ಕಾಪಾಡುವಂತೆ, ಅದರಂತೆ ನಡೆಯುವಂತೆ ನೀವು ತೀರ್ಮಾನ ಮಾಡುವುದಾದರೆ ನಿಮ್ಮ ಮುಂದೆ ಯಾವ ಬಾಗಿಲು ತೆರೆಯಲ್ಪಡದೇ ಇರುವುದಿಲ್ಲ. ಆತನು ಸಮಯಗಳಲ್ಲಿ ನಿಮಗೆ ಬೇಕಾದ ಮಾರ್ಗವನ್ನು ತೆರೆಯಲು ಶಕ್ತನಾಗಿದ್ದಾನೆ. ಆದ್ದರಿಂದ ಈ ಸಭೆಗಾಗಿ ಕರ್ತನು ಮಾಡುವಂತಹ 3 ವಿಶೇಷ ಕಾರ್ಯಗಳಲ್ಲಿ ಒಂದು ತೆರೆದ ಬಾಗಿಲು. ಈ ವಾಕ್ಯವನ್ನು ಕೇಳುತ್ತಿರುವಾಗ ನಿಮ್ಮ ಮುಂದೆ ಅಸಾಧ್ಯತೆಗಳು, ಮುಚ್ಚಲ್ಪಟ್ಟ ಅನುಭವಗಳು, ತೆರೆಯದೇ ಇರತಕ್ಕಂತಹ ಸಂಗತಿಗಳು ಇರುವುದಾದರೆ ವಾಕ್ಯಕ್ಕೆ ಪ್ರಾಧಾನ್ಯತೆ ಕೊಡಿರಿ, ವಾಕ್ಯದಂತೆ ಜೀವನ ಮಾಡಿರಿ. ತನ್ನಿಂದ ತಾನೇ ನಿಮಗೋಸ್ಕರ ಮಾರ್ಗಗಳು ತೆರೆಯಲ್ಪಡುತ್ತದೆ. ಕೆಲವು ಸೂಪರ್ ಮಾರ್ಕೆಟ್ಗಳಿಗೆ ನಾವು ಹೋಗುವಾಗಲೇ ಆ ಬಾಗಿಲು ಎರಡಾಗಿ ತೆರೆಯಲ್ಪಡುವ ಹಾಗೆ
ನೀವು ದೇವರ ಮಾರ್ಗದಲ್ಲಿ ನಡೆಯುವಾಗ ನಿಮಗೋಸ್ಕರ ತನ್ನಿಂದ ತಾನೇ ಮಾರ್ಗಗಳನ್ನು ದೇವರು ತೆರೆಯಿಸುತ್ತಾನೆ. ನೂತನ ಆ ಮಾರ್ಗಗಳಲ್ಲಿ ನಡೆಯಿರಿ. ಕರ್ತನ ವಾಕ್ಯವನ್ನು ಇತರರಿಗೆ ಸಾರುವಂತಹ ಆ ಸುವಾರ್ತೆಯ ಬಾಗಿಲುಗಳು ನಿಮಗೋಸ್ಕರ ದೇವರು ತೆರೆಯಲಿ. ಆಶೀರ್ವಾದ ಮಾರ್ಗಗಳನ್ನು ದೇವರು ನಿಮಗೋಸ್ಕರ ತೆರೆಯಲಿ. ನಿಮ್ಮ ಪ್ರಾರ್ಥನೆಯಲ್ಲಿ ಬೇಡುವಂತಹ ಸಕಲ ವಿಷಯಗಳ ಮೇಲೆ ಕರ್ತನು ತನ್ನ ಹಸ್ತವನ್ನು ಚಾಚಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ವಾಕ್ಯವನ್ನು ಕೇಳಿದವರಿಗೆ ವಂದನೆ ಸಲ್ಲಿಸುತ್ತಾ, ಮುಂದಿನ ಭಾಗದಲ್ಲಿ ನಾವು ಫಿಲಡೆಲ್ಫಿಯಾ ಸಭೆ ಕುರಿತಾಗಿ ಇನ್ನೆಷ್ಟು ಸಂಗತಿಗಳನ್ನು ಕಲಿಯಲಿಕ್ಕಿದ್ದೇವೆ. ಆ ತರಗತಿಯನ್ನು ತಪ್ಪದೆ ವೀಕ್ಷಿಸಿರಿ. ಎಲ್ಲರಿಗೂ ವಂದನೆ. ಗಾಡ್ ಬ್ಲೆಸ್ ಯು.